ಭಾವನಾ, ನನಗೇನು ಮಾಡಬೇಕು ಅಂತಲೇ ತೋರಿಸ್ತಾ ಇಲ್ಲ. ಇಲ್ಲಿಂದ ಬೇಗ ಹೋದರೆ ಧರ್ಮಣ್ಣಂಗೆ ಬೇಜಾರಾಗುತ್ತೆ. ನಾನು ಇಲ್ಲೇ ಇದ್ದರೆ ನಮ್ಮಣ್ಣ ಏನು ಮಾಡ್ತಾನೋ ಅಂತ ಭಯ ಆಗ್ತಿದೆ. ಅಮ್ಮ, ನೀನೀಗ ಅಂಥ ದೊಡ್ಡ ಅಪರಾಧ ಏನು ಮಾಡಿದ್ಯಾ ಅಂತ ಅವ್ರು ಯಾಕೆ ಇಷ್ಟೆಲ್ಲ ಕೋಪ ಪಟ್ಕೋಬೇಕು? ಅದು ನಿನಗೆ ಅರ್ಥ ಆಗಲ್ಲಮ್ಮ. ನನಗೆಲ್ಲ ಅರ್ಥ ಆಗುತ್ತೆ ನೋಡಮ್ಮ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ದೊಡ್ಡವ್ರಂದಮೇಲೆ ಕ್ಷಮಿಸ್ಬೇಕು ಅಲ್ವಾ? ಅಯ್ಯೋ ಅಕ್ಕ, ನಿನ್ಗಿನ್ನೂ ಮಾವನ ಕೋಪದ ಬಗ್ಗೆ ಗೊತ್ತಿಲ್ಲ. ಅವ್ರನ್ನ ಅಷ್ಟು ಸುಲಭವಾಗಿ ಸಮಾಧಾನ ಮಾಡೋಕ್ಕಾಗೋದೇ ಇಲ್ಲ ಗೊತ್ತಾ? ನನಗಂತೂ ಇದು ಯಾವುದೂ ನೋಡೋಕ್ಕಾಗ್ತಿಲ್ಲ ಅಮ್ಮ. ಬರೀ ನಾವು ಅರ್ಥ ಮಾಡ್ಕೊಳ್ಳೋದಲ್ಲ, ಅವರು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ನಮ್ಮ ಮನೆಗಳಲ್ಲೂ ಸಾವಿರಾರು ಸಮಸ್ಯೆಗಳಿವೆ, ಆದರೆ ನಾವಿಲ್ಲಿ ಬಂದು ಖುಷಿಯಾಗಿಲ್ವಾ? ಹಾಗೆ ಅವರು ಬಂದಿದ್ದ ಜಾಗಕ್ಕೆ ಖುಷಿಯಾಗಿರ್ಬೇಕು. ಹೀಗೆ ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಸರಿನಾ ಹೇಳು? ಹಾಗಲ್ಲ ಭಾವನಾ, ಕೆಲವೊಂದು ಸಂಬಂಧಗಳು ಕನ್ನಡಿ ಇದ್ದ ಹಾಗೆ. ಒಂದು ಸಲ ಒಡೆದೋದ್ರೆ ಮತ್ತೆ ಅದನ್ನು ಸೇರಿಸೋದಕ್ಕಾಗೋದಿಲ್ಲ. ಒಂದು ವೇಳೆ ಸೇರಿಸಿದ್ರು ಅದರಲ್ಲಿ ಕಾಣೋ ಬಿಂಬ ಮೊದಲ ಥರ ಇರೋದಿಲ್ಲ. ಶೋಭಿ, ಇವರೇನೆ ನಮ್ಮನೆ ಫಂಕ್ಷನ್ಗೆ ಬಂದು ಇವ್ರ ಪ್ರಾಬ್ಲಮ್ನೇನೋ ಸಾಲ್ವ್ ಮಾಡ್ಕೊಳ್ತಿದ್ದಾರೆ. ಮನೆ ಯಾರ್ದಾದ್ರೇನು, ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರ ಅವಕಾಶನ ಯೂಸ್ ಮಾಡ್ಕೋತಿದ್ದಾರೆ. ನೀನೇ ಏನೋ ಮಾಡದೆ ಸುಮ್ಮನಿರೋದು. ನಾನು ಏನೋ ಮಾಡಿದೆ ಸುಮ್ಮನೆ ಇದ್ದೀನ? ಏನೇ ಹಾಗಂದ್ರೆ? ಇನ್ನೇನಮ್ಮ, ಚಿಕ್ಕಮ್ಮನೂ ಇಲ್ಲ ಚಿಕ್ಕಪ್ಪನೂ ಇಲ್ಲ, ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವರಿಬ್ರು ಇಲ್ಲದೇ ಇರೋ ಅವಕಾಶನ ಯೂಸ್ ಮಾಡಿಕೊಂಡು ನೀನು ಏನೋ ಮಾಡ್ತೀಯ ಅಂದ್ಕೊಂಡೆ. ಅದನ್ನು ಬಿಟ್ಟು ಇವರೆಲ್ಲ ಮಾತಾಡೋದನ್ನ ಸುಮ್ಮನೆ ನೋಡೋದೇ ನಮ್ಮ ಕೆಲಸ ಆಗೋಯ್ತಲ್ಲ. ಅಂದರೆ ಏನು ಮಾಡು ಅಂತ್ಯ? ಹೋಗಿ ನೇರವಾಗಿ ನಿಮ್ಮ ತಾತನ ಹತ್ರ ಆಸ್ತಿ ನಮ್ಮ ಹೆಸ್ರಿಗೆ ಬರ್ಕೊಟ್ಬಿಡಿ ಅಂತ ಕೇಳಿಬಿಡ್ಲಾ? ನೇರವಾಗಿ ಅಲ್ಲದೆ ಇದ್ರು ಇಂಡೈರೆಕ್ಟಾಗಾದರೂ ಹೋಗಿ ಕೇಳು.